ನಮಸ್ಕಾರ ಸ್ನೇಹಿತರೆ. ಚಿಕ್ಕಂದಿನಿಂದ ಇದುವರೆಗೂ ಒಂದು ಸಲನಾದ್ರೂ ನಮ್ಮ ಮೈ ಮೇಲೆ ಹಲ್ಲಿ ಬಿದ್ದಿರುತ್ತೆ. ಆ ರೀತಿ ಮೈ ಮೇಲೆ ಹಲ್ಲಿ ಬಿದ್ರೆ ಕಂಚಿಯಲ್ಲಿರುವಂತ ಚಿನ್ನದ ಹಲ್ಲಿಯನ್ನ ಮುಟ್ಟಿದ್ರೆ ಅಥವಾ ಆ ಹಲ್ಲಿಯನ್ನ ಯಾರಾದ್ರೂ ಮುಟ್ಟಿರ್ತಾರಲ್ಲ ಅವರ ಕಾಲನ್ನ ಮುಟ್ಟಿ ನಾವು ಆಶೀರ್ವಾದ ಮಾಡ್ಕೊಂಡ್ರೂ ಕೂಡ ನಮಗೆ ಯಾವ ದೋಷ ಇರಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಇದನ್ನ ಕೇಳೋ ಪ್ರತಿ ಸಲ ಇಲ್ಲಿ ನಮ್ಮ ಮೈ ಮೇಲೆ ಹಲ್ಲಿ ಬಿದ್ರೆ ಅಲ್ಲೆಲ್ಲೋ ಕಾಂಚಿಯಲ್ಲಿರುವಂತ ಚಿನ್ನದ ಹಲ್ಲಿನ ಮುಟ್ಟಿದ್ರೆ ದೋಷ ಯಾವ ರೀತಿ ಹೋಗುತ್ತೆ ಅಂತ ನಮಗೆ ಅನ್ಸುತ್ತೆ. ಇನ್ನೊಂದೇನಂದ್ರೆ ನಮ್ಮ ದೇಹದ ಯಾವ ಭಾಗದ ಮೇಲೆ ಹಲ್ಲಿ ಬೀಳುತ್ತೋ ಅದರ ಪ್ರಕಾರ ನಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತಂತೆ. ಇದರ ಬಗ್ಗೆ ಕೂಡ ತುಂಬಾನೇ ಅನುಮಾನಗಳು ಬರುತ್ತೆ. ಈ ನಂಬಿಕೆ ಯಾವ ರೀತಿ ಶುರುವಾಯ್ತು, ಎಲ್ಲಿಂದ ಶುರುವಾಯ್ತು, ಇದರ ಹಿಂದೆ ಇರುವಂತ ಕತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ಪ್ರಶ್ನೆಗೆ ನಾವು ಉತ್ತರ ತಿಳ್ಕೊಳ್ಳೋಕೆ ಕೆಲವು ಸಾವಿರಾರು ವರ್ಷಗಳ ಹಿಂದೆ ಹೋಗ್ಬೇಕು. ಮೊದಲಿಗೆ ತುಂಬಾ ಜನರು ಚಿನ್ನದ ಹಲ್ಲಿ ಅಂದ ತಕ್ಷಣ ಅದು ಕಂಚಿ ಕಾಮಾಕ್ಷಿ ದೇವಸ್ಥಾನದಲ್ಲಿದೆ ಅಂತ ಅನ್ಕೋತಾರೆ. ಆದ್ರೆ ಅದು ಕಾಮಾಕ್ಷಿ ದೇವಸ್ಥಾನದಿಂದ 5 ಕಿಲೋಮೀಟರ್ ದೂರ ಇರುವಂತ ಅತ್ತಿ ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿರುತ್ತೆ. ಆದ್ರೆ ಇದು ಇಲ್ಲಿಗೆ ಯಾವ ರೀತಿ ಬಂತು ಅಂತ ತಿಳ್ಕೋಬೇಕು ಅಂದ್ರೆ ಮೊದಲು ನೀವು ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿ ಮೂಲ ವಿರಾಟ್ ಯಾವ ರೀತಿ ರೂಪುಗೊಂಡಿತು ಅಂತ ತಿಳ್ಕೋಬೇಕು. ಸ್ಕಂದ ಪುರಾಣದ ಪ್ರಕಾರ ಈ ಸೃಷ್ಟಿ ಇನ್ನೂ ಶುರುವಾಗುವುದಕ್ಕೂ ಮುಂಚೆ ಸೃಷ್ಟಿಕರ್ತನಾದ ಬ್ರಹ್ಮದೇವರು ಆ ಸೃಷ್ಟಿಯನ್ನು ಪಾಲಿಸುವ ಮಹಾವಿಷ್ಣುವಿನ ಅನುಗ್ರಹಕ್ಕಾಗಿ ಒಂದು ಮಹಾಯಜ್ಞವನ್ನು ಶುರು ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರು. ಆದ್ರೆ ಹಿಂದೂ ಧರ್ಮದ ಪ್ರಕಾರ ಒಂದು ಯಜ್ಞ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಗಂಡನ ಜೊತೆಗೆ ಖಂಡಿತವಾಗ್ಲೂ ಹೆಂಡತಿ ಕೂಡ ಆ ಯಜ್ಞದಲ್ಲಿ ಕುಳಿತುಕೊಳ್ಬೇಕು. ಆದ್ರೆ ಆ ಸಮಯದಲ್ಲಾಗ್ಲೇ ಬ್ರಹ್ಮದೇವರು ಹಾಗೂ ಸರಸ್ವತಿ ದೇವಿ ಮಧ್ಯೆ ಚಿಕ್ಕ ಪುಟ್ಟ ಗಲಾಟೆಗಳು, ಮನಸ್ತಾಪಗಳು ಇದ್ದುದ್ರಿಂದ ಸರಸ್ವತಿ ದೇವಿ ಬೇಕಂತಾನೆ ಯಜ್ಞಕ್ಕೆ ಬರೋಕೆ ಇಷ್ಟ ಇಲ್ಲದೆ ಸಮಯ ಹಾಳು ಮಾಡುತ್ತಿದ್ರು. ಅದನ್ನ ಅರ್ಥ ಮಾಡಿಕೊಂಡ ಬ್ರಹ್ಮದೇವರು ಬ್ರಹ್ಮಲೋಕದಿಂದ ಕೆಲವು ಋಷಿ ಮುನಿಗಳ ಸಮೇತ ಕಾಂಚೀಪುರಂ ಪ್ರದೇಶದಲ್ಲಿರುವಂತ ಒಂದು ಬೆಟ್ಟದ ಮೇಲೆ ಇಳಿದುಕೊಂಡು ಅಲ್ಲೇ ಒಂದು ಜಾಗದಲ್ಲಿ ಕುಳಿತು ಅವರ ಶಕ್ತಿಯನ್ನು ಉಪಯೋಗಿಸಿ ಯಜ್ಞ ಜ್ವಾಲೆಯನ್ನು ಉರಿಸಿದರು. ಬಳಿಕ ನಿಧಾನವಾಗಿ ಓಂ ಭೂರ್ಭುವ ಸುವಃ ತತ್ಸ ವಿಥುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನ ಪ್ರಚೋದಯಾತ್ ಎಂದು ಗಾಯತ್ರಿ ಮಂತ್ರವನ್ನ ಜಪ ಮಾಡೋಕೆ ಶುರು ಮಾಡಿದ್ರು. ಆಗ್ಲೇ ಆ ಯಜ್ಞ ಜ್ವಾಲೆಯಿಂದ ಗಾಯತ್ರಿ ದೇವಿ ಜನಿಸಿದರು. ಗಾಯತ್ರಿ ದೇವಿಯನ್ನ ಋಷಿಗಳ ಸಮಕ್ಷದಲ್ಲಿ ಮದುವೆಯಾಗಿ ಯಜ್ಞವನ್ನು ಶುರು ಮಾಡಿದ್ರು ಬ್ರಹ್ಮದೇವರು. ಈ ವಿಷಯ ತಿಳಿದುಕೊಂಡ ಸರಸ್ವತಿ ದೇವಿಗೆ ತಡೆಯಲಾರದಷ್ಟು ಕೋಪ ಆವಹಿಸಿ ನಾನಿಲ್ಲದೆ ಆ ಯಜ್ಞ ಯಾವ ರೀತಿ ನಡೆಯುತ್ತೋ ನೋಡ್ತೀನಿ ಅಂತ ಹೇಳಿ ವೇದವತಿ ನದಿಯ ರೂಪ ತಾಳಿ ದೊಡ್ಡ ದೊಡ್ಡ ಭೀಕಾಕಾರದ ಅಲೆಗಳನ್ನ ಸೃಷ್ಟಿಸಿ ಆ ಯಜ್ಞ ನಡೀತಾ ಇರುವಂತ ಜಾಗನ ಮುಚ್ಚಿ ಹಾಕೋಕೆ ಪ್ರಯತ್ನ ಪಟ್ರು. ಆಗ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಆಣೆಕಟ್ಟಿನಂತೆ ಮಲಗುವ ಮೂಲಕ ಆ ನದಿ ಪ್ರವಾಹವನ್ನ ಬೇರೆಡೆಗೆ ಡೈವರ್ಟ್ ಮಾಡಿದ್ರು. ಆಗ ಸೃಷ್ಟಿಕರ್ತನಾದ ಬ್ರಹ್ಮದೇವರು ಗಾಯತ್ರಿ ದೇವಿ ಜೊತೆಗೆ ಆ ಯಜ್ಞವನ್ನು ಪೂರ್ತಿ ಮಾಡಿದ್ರು. ಯಜ್ಞ ಪೂರ್ತಿ ಆದ್ಮೇಲೆ ಆ ಯಜ್ಞ ಜ್ವಾಲೆಗಳಿಂದ ಮಹಾವಿಷ್ಣು ಒಂದು ವಿಗ್ರಹದ ರೂಪದಲ್ಲಿ ಹೊರಬಂದು ಅಲ್ಲಿದ್ದ ಬ್ರಹ್ಮದೇವರು, ಗಾಯತ್ರಿ ದೇವಿ ಹಾಗೂ ಋಷಿ ಮುನಿಗಳನ್ನು ಆಶೀರ್ವದಿಸಿದ್ರು. ಆದ್ರೆ ಅಲ್ಲಿದ್ದಂತ ಋಷಿ ಮುನಿಗಳೆಲ್ಲ ಆ ಯಜ್ಞದ ನೆನಪಿಗಾಗಿ ಅದೇ ಬೆಟ್ಟದ ಮೇಲೆ ನೆಲೆಸುವಂತೆ ಮಹಾವಿಷ್ಣುವನ್ನು ಬೇಡಿಕೊಂಡ್ರು. ಆಗ ಅವರ ಕೋರಿಕೆಯ ಮೇರೆಗೆ ಆ ಬೆಟ್ಟದ ಮೇಲೆ ನೆಲೆಸಿದಂತ ಶ್ರೀ ಮಹಾವಿಷ್ಣುವನ್ನು ಅತ್ತಿ ವರದರಾಜ ಪೆರುಮಾಳ್ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತೆ. ಆ ರೀತಿ ಕರೆಯೋಕೆ ಕಾರಣ ಆ ವಿಗ್ರಹ ಅಂಜೂರದ ಮರದ ತೊಗಟೆಯಿಂದ ಮಾಡಿದಂತೆ ಕಾಣಿಸುತ್ತೆ. ಆ ರೀತಿ ರೂಪುಗೊಂಡ ಈ ಅತ್ತಿ ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿ ಚಿನ್ನದ ಹಲ್ಲಿ ಯಾವ ರೀತಿ ರೂಪುಗೊಂಡಿತು ಎಂಬುದು ಈಗ ನಾವು ನೋಡೋಣ. ಸಪ್ತ ಋಷಿಗಳಲ್ಲಿ ಒಬ್ಬನಾದ ಗೌತಮ ಮಹರ್ಷಿ ತಪಸ್ಸು ಮಾಡುವ ಸಲುವಾಗಿ ಇಬ್ಬರು ಶಿಷ್ಯಂದಿರನ್ನು ಕರೆದು ತಪಸ್ಸಿಗೆ ಬೇಕಾದಂತ ಹೂಗಳು, ಹಣ್ಣುಗಳು ಹಾಗೂ ನೀರನ್ನು ಸಿದ್ಧಪಡಿಸುವಂತೆ ಹೇಳಿದ್ರು. ಆ ರೀತಿ ಅವರ ಶಿಷ್ಯಂದಿರು ನೀರು ತರುವಾಗ
ಆ ಪಾತ್ರೆ ಒಳಗೆ ಹಲ್ಲಿ ಬಿದ್ದಿರೋದು ಗಮನಿಸದೆ ಅದನ್ನ ತಂದು ಗೌತಮ ಮಹರ್ಷಿಗೆ ಕೊಟ್ರು. ಇನ್ನು ತಪಸ್ಸು ಶುರು ಮಾಡೋಕೆ ಆ ನೀರನ್ನು ಗೌತಮ ಮಹರ್ಷಿ ತೆಗೆದುಕೊಳ್ಳಲು ಹೋದಾಗ ಅದರೊಳಗೆ ಹಲ್ಲಿ ಬಿದ್ದಿರೋದು ಕಾಣಿಸ್ತು. ಇನ್ನು ಅಷ್ಟೇ, ಒಂದು ಸಂಕಲ್ಪಕ್ಕಾಗಿ ತಪಸ್ಸು ಶುರು ಮಾಡಬೇಕು ಅಂದುಕೊಂಡ ಗೌತಮ ಮಹರ್ಷಿಗೆ ಅಜಾಗರೂಕತೆಯಿಂದ ಹಲ್ಲಿ ಬಿದ್ದಿರುವಂತ ನೀರನ್ನು ತಂದುಕೊಟ್ಟ ಅವರ ಶಿಷ್ಯಂದಿರ ಮೇಲೆ ವಿಪರೀತವಾಗಿ ಕೋಪ ಬಂತು. ಆ ಕೋಪದಿಂದ ಮುಂದಿನ ಜನ್ಮದಲ್ಲಿ ನೀವಿಬ್ಬರು ಹಲ್ಲಿಗಳಂತೆ ಜನಿಸುತ್ತೀರಿ ಅಂತ ಶಾಪ ಕೊಟ್ರು. ಆಗ ಅವರ ಶಿಷ್ಯಂದಿರು, ಗುರುಗಳೇ, ನಾವು ಬೇಕಂತ ಮಾಡಿದ ತಪ್ಪಲ್ಲ ಅದು, ಅಕಸ್ಮಾತಾಗಿ ನಮಗೆ ಗೊತ್ತಿಲ್ಲದೆ ನಡೆದೋದಂತ ತಪ್ಪದು, ಅಷ್ಟಕ್ಕೆ ಇಷ್ಟೊಂದು ದೊಡ್ಡ ಶಾಪ ಸರಿಯಲ್ಲ ಅಂತ ಬೇಡ್ಕೊಂಡಾಗ ಗೌತಮ ಮಹರ್ಷಿ ದಿವ್ಯ ದೃಷ್ಟಿಯನ್ನು ಉಪಯೋಗಿಸಿ ಆ ದಿನ ಏನಾಯ್ತು, ಹಾಗೆ ಅವರು ಕೊಟ್ಟ ಶಾಪದಿಂದ ಅವರ ಶಿಷ್ಯಂದಿರ ಮುಂದಿನ ಜನ್ಮ ಹೇಗಿರುತ್ತೆ ಅಂತ ನೋಡಿ ತನ್ನ ಶಿಷ್ಯಂದಿರೊಂದಿಗೆ, ಮಕ್ಕಳೇ ಹೆದರಬೇಡಿ, ನೀವಿಬ್ಬರು ಮುಂದಿನ ಜನ್ಮದಲ್ಲಿ ಹಸ್ತಗಿರಿ ಎಂಬ ಪರ್ವತದ ಮೇಲಿರುವಂತ ಅತ್ತಿ ವರದರಾಜ ಪೆರುಮಾಳ್ ದೇವಾಲಯದ ಒಳಗೆ ಹಲ್ಲಿಗಳಂತೆ ಜನಿಸುತ್ತೀರಿ. ಅಲ್ಲೇ ಇದ್ದುಕೊಂಡು ಆ ವರದರಾಜನನ್ನು ಅಂತಃಕರಣ ಶುದ್ಧಿಯಿಂದ ಪ್ರಾರ್ಥಿಸಿ, ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಹಾಗೆ ಆ ಜನ್ಮದಲ್ಲಿ ಮೃತಪಟ್ಟು ಗೌತಮ ಮಹರ್ಷಿಯ ಶಿಷ್ಯಂದಿರು ಮುಂದಿನ ಜನ್ಮದಲ್ಲಿ ಕಾಂಚೀಪುರಂ ಹಸ್ತಗಿರಿ ಬೆಟ್ಟದ ಮೇಲಿರುವಂತ ಅತ್ತಿ ವರದರಾಜ ಪೆರುಮಾಳ್ ದೇವಾಲಯದೊಳಗೆ ಹಲ್ಲಿಗಳಂತೆ ಜನಿಸಿದ್ರು. ಆ ರೀತಿ ಅವರಿಬ್ಬರು ಹಲ್ಲಿಗಳಂತೆ ಬದುಕುತ್ತಾ ವರದರಾಜ ಪೆರುಮಾಳನನ್ನು ಪೂಜಿಸುತ್ತಾ ಅವರ ಶಾಪ ವಿಮೋಚನೆಯ ಮಾರ್ಗಕ್ಕಾಗಿ ಎದುರು ನೋಡುತ್ತಿದ್ದರು. ಆ ರೀತಿ ಎಷ್ಟು ದಿನಗಳು ಕಳೆದರೂ ಶಾಪ ವಿಮೋಚನೆಯ ಮಾರ್ಗ ಸಿಗದಿದ್ದಾಗ ಒಂದು ದಿನ ಆ ಎರಡು ಹಲ್ಲಿಗಳು ವರದರಾಜನ ವಿಗ್ರಹದ ಹತ್ತಿರ ಬಂದು ಅಖಂಡ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದಂತ ಆ ವಿಗ್ರಹದ ಮುಂದೆ ಕುಳಿತುಕೊಂಡು, ಸ್ವಾಮಿ, ಇನ್ನು ಎಷ್ಟು ದಿನ ಅಂತ ನಾವು ಈ ರೀತಿ ಹಲ್ಲಿಗಳಂತೆ ಬದುಕಬೇಕು, ನಮ್ಮ ಶಾಪ ವಿಮೋಚನೆ ಯಾವಾಗ ಎಂದು ಕೇಳುತ್ತಿದ್ದಾಗ ಒಂದು ದೊಡ್ಡ ಆನೆ ಎಷ್ಟೋ ದುಃಖ ಹಾಗೂ ನೋವಿನಿಂದ ಆ ದೇವಾಲಯದ ಒಳಗೆ ಬಂದಿತು. ಆನೆ ದೇವರ ವಿಗ್ರಹದ ಮುಂದೆ ಮೊಣಕಾಲಿನ ಮೇಲೆ ಕುಳಿತುಕೊಂಡು, ಸ್ವಾಮಿ, ಎಷ್ಟೋ ದಿನಗಳಿಂದ ನಾನು ಕಾಡುಗಳಲ್ಲಿ, ಪರ್ವತ ಶಿಖರಗಳ ಮೇಲೆ, ನದಿ ತೀರಗಳಲ್ಲಿ ತಿರುಗಾಡುತ್ತಾ ಸ್ವರ್ಗಕ್ಕೆ ದೂರವಾಗಿ ಪ್ರಶಾಂತತೆ ಇಲ್ಲದೆ ಹುಡುಕುತ್ತಿದ್ದುದು ನಿಮ್ಮನ್ನೇ. 1000ಕ್ಕೂ ಹೆಚ್ಚು ದೇವಾಲಯಗಳಿಗೆ ಹೋಗಿದ್ದರೂ ಕೂಡ ಈ ದೇವಾಲಯಕ್ಕೆ ಬಂದ ತಕ್ಷಣ ನನ್ನ ದುಃಖ ಕಣ್ಣೀರು ಆಣೆಕಟ್ಟು ಮುರಿದು ಹೊರಬಂದ ನದಿಯಂತೆ ಉಕ್ಕಿ ಬರುತ್ತಿದೆ. ನನ್ನ ತಪ್ಪಿನ ಅರಿವಾಗಿದೆ, ದಯವಿಟ್ಟು ನನಗೆ ಶಾಪ ವಿಮೋಚನೆ ಕೊಡಿ ಎಂದು ಬೇಡಿಕೊಂಡಿತು. ಇದನ್ನೆಲ್ಲ ಕೇಳಿಸಿಕೊಂಡ ಆ ಹಲ್ಲಿಗಳು ದೊಡ್ಡದಾಗಿ ಕಣ್ಣು ಬಿಟ್ಟು, ಈ ಆನೆ ಹಿಂದಿನ ಜನ್ಮದಲ್ಲಿ ಏನಾಗಿರಬಹುದು, ಇದರ ಶಾಪ ಏನಾಗಿರಬಹುದು ಅಂತ ಕುತೂಹಲದಿಂದ ಆನೆಯನ್ನೇ ದಿಟ್ಟಿಸಿ ನೋಡ್ತಾ ಇದ್ವು. ಅಷ್ಟರಲ್ಲಿ ಒಮ್ಮೆಲೆ ದೇವಾಲಯವೆಲ್ಲ ಚಿನ್ನದ ಹೊಳಪಿನಿಂದ ತುಂಬಿಕೊಂಡಿತು. ವರದರಾಜ ಪೆರುಮಾಳ್ ವಿಗ್ರಹದಿಂದ ಶ್ರೀ ಮಹಾವಿಷ್ಣು ಪ್ರತ್ಯಕ್ಷವಾದರು. ಆ ದೃಶ್ಯವನ್ನು ನೋಡಿ ಆಶ್ಚರ್ಯಗೊಂಡ ಆನೆ ಹಾಗೂ ಆ ಎರಡು ಹಲ್ಲಿಗಳು ಅಂತಃಕರಣ ಶುದ್ಧಿಯಿಂದ ಮಹಾವಿಷ್ಣುವನ್ನು ಪ್ರಾರ್ಥಿಸಿದವು. ಆಗ ಮಹಾವಿಷ್ಣು ಆನೆಯೊಂದಿಗೆ, ಇಂದ್ರದೇವ, ಈಗ ನಿನ್ನ ಅಹಂಕಾರ ಸುಟ್ಟು ಬೂದಿಯಾಗಿದೆ, ನಿನ್ನ ಮನಸ್ಸಿನಲ್ಲಿ ಮತ್ತೆ ಭಕ್ತಿ ಭಾವನೆ ಚಿಗುರಿದೆ, ಇನ್ನು ನೀನು ಪಟ್ಟ ಕಷ್ಟಗಳು ಸಾಕು, ಮೇಲೆ ಏಳು, ಮತ್ತೆ ನಿನ್ನ ನಿಜ ಸ್ವರೂಪವನ್ನು ಮರಳಿ ಪಡೆದುಕೋ ಎಂದು ಮಹಾವಿಷ್ಣು ಆನೆಯನ್ನು ಆಶೀರ್ವದಿಸಿದರು. ಕೂಡಲೇ ಆನೆ ಸ್ವರ್ಗಾಧಿಪತಿಯಾದ ದೇವೇಂದ್ರನಂತೆ ಬದಲಾಯಿತು. ಆಕ್ಚುಲ್ ಆಗಿ ಪೂರ್ವದಲ್ಲಿ ಸರಸ್ವತಿ ದೇವಿ ಇಂದ್ರನಿಗೆ ಕೊಟ್ಟ ಶಾಪದಿಂದಲೇ ಇಂದ್ರ ಆ ರೀತಿ ಆನೆಯಂತೆ ಬದಲಾಗಿ ಅವರ ಶಾಪ ವಿಮೋಚನೆ ಸಾಕ್ಷಾತ್ ಬ್ರಹ್ಮದೇವರು ಯಜ್ಞ ಮಾಡುವಂತ ಹಸ್ತಗಿರಿ ಬೆಟ್ಟದ ಮೇಲೆ ವರದರಾಜ ಪೆರುಮಾಳ್ ದೇವಾಲಯದಲ್ಲಿ ನಡೆಯುತ್ತದೆ ಎಂದು ತಿಳಿದುಕೊಂಡು ಅನೇಕ ವರ್ಷಗಳ ಕಾಲ ಬ್ರಹ್ಮದೇವರು ಯಜ್ಞ ಮಾಡುವುದಕ್ಕಾಗಿ ಎದುರು ನೋಡುತ್ತಾ ಕೊನೆಗೆ ಬ್ರಹ್ಮದೇವರು ಯಜ್ಞ ಮಾಡಿ ವರದರಾಜ ಪೆರುಮಾಳ್ ದೇವಾಲಯ ನಿರ್ಮಾಣಗೊಂಡ ಮೇಲೆ ಅಲ್ಲಿಗೆ ಹುಡುಕುತ್ತಾ ಬಂದ ಇಂದ್ರ ಕೊನೆಗೆ ಶಾಪ ವಿಮೋಚನೆ ಪಡೆದುಕೊಂಡರು. ಅದೇ ಸಮಯದಲ್ಲಿ ಹಲ್ಲಿಗಳಂತೆ ಪರದಾಡುತ್ತಿದ್ದ ಗೌತಮ ಮಹರ್ಷಿಯ ಶಿಷ್ಯಂದಿರು ಕೂಡ ಶಾಪ ವಿಮೋಚನೆಯ ಜೊತೆಗೆ ಮೋಕ್ಷ ಕೂಡ ಪಡೆದುಕೊಂಡರು. ಆಗಲೇ ಅವರಿಗೆ ವರದರಾಜ ಪೆರುಮಾಳನನ್ನು
ಅಂತಃಕರಣ ಶುದ್ಧಿಯಿಂದ ಪ್ರಾರ್ಥಿಸಿದರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಅವರ ಗುರುಗಳಾದ ಗೌತಮ ಮಹರ್ಷಿ ಹೇಳಿದ ಮಾತುಗಳು ನೆನಪಾದವು. ಆನೆಯ ಜೊತೆಗೆ ಆ ಹಲ್ಲಿಗಳು ಕೂಡ ಶಾಪ ವಿಮೋಚನೆ ಪಡೆದುಕೊಂಡಿದ್ದನ್ನು ಆಗಸದಲ್ಲಿದ್ದ ಸೂರ್ಯಚಂದ್ರರು ಪ್ರತ್ಯಕ್ಷವಾಗಿ ನೋಡುತ್ತಿರುವುದನ್ನು ದೇವೇಂದ್ರ ಗಮನಿಸಿ ಒಂದು ಕಲ್ಲಿನ ಚಪ್ಪಡಿಯ ಮೇಲೆ ಚಂದ್ರನಿಗೆ ಗುರುತಾಗಿ ಬೆಳ್ಳಿಯ ಹಲ್ಲಿಯನ್ನು, ಸೂರ್ಯನಿಗೆ ಗುರುತಾಗಿ ಚಿನ್ನದ ಹಲ್ಲಿಯನ್ನು ಮುದ್ರಿಸಿ ಅವುಗಳ ಜೊತೆಗೆ ಸೂರ್ಯ ಹಾಗೂ ಚಂದ್ರನ ಪ್ರತಿಮೆಗಳನ್ನು ಕೂಡ ಮುದ್ರಿಸಿ ಆ ಕಲ್ಲಿನ ಚಪ್ಪಡಿಯನ್ನು ದೇವಾಲಯದ ಛಾವಣಿಗೆ ಬಿಗಿಸಿದರು ಎಂದು ದೇವಾಲಯದ ಸ್ಥಳ ಪುರಾಣ ಹೇಳುತ್ತೆ. ಗೌತಮ ಮಹರ್ಷಿಯ ಆ ಇಬ್ಬರು ಶಿಷ್ಯಂದಿರ ಜೊತೆಗೆ ಸಾಕ್ಷಾತ್ ದೇವೇಂದ್ರನೇ ಶಾಪ ವಿಮೋಚನೆ ಪಡೆದಿರುವಂತ ಈ ಅತ್ತಿ ವರದರಾಜ ಪೆರುಮಾಳ್ ದೇವಾಲಯದಲ್ಲಿ ಯಾರು ಆ ಚಿನ್ನ ಹಾಗೂ ಬೆಳ್ಳಿ ಹಲ್ಲಿಗಳನ್ನು ಮುಟ್ಟುತ್ತಾರೋ ಅವರಿಗೆ ಜೀವನದಲ್ಲಿ ಯಾವ ಹಲ್ಲಿ ದೋಷವೂ ಬರುವುದಿಲ್ಲ. ಅದೇ ರೀತಿ ಅದನ್ನ ಮುಟ್ಟಲು ಸಾಧ್ಯವಾಗದವರು ಆ ಹಲ್ಲಿಯನ್ನು ಮುಟ್ಟಿರುವವರ ಕಾಲನ್ನು ಮುಟ್ಟಿ ಆಶೀರ್ವಾದ ಪಡೆದುಕೊಂಡ್ರೂ ಕೂಡ ಜೀವನದಲ್ಲಿ ಹಲ್ಲಿ ದೋಷ ಬರುವುದಿಲ್ಲ ಅಂತ ಆ ದೇವಸ್ಥಾನದ ಸ್ಥಳ ಪುರಾಣದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದೇ ಕಾರಣದಿಂದಾನೇ ಯಾವಾಗ ಹಲ್ಲಿ ಬಗ್ಗೆ ಮಾತು ಬಂದ್ರು ಅಥವಾ ಹಲ್ಲಿ ಮೈ ಮೇಲೆ ಬಿದ್ರೂ ಕೂಡ ನಮ್ಮ ಹಿರಿಯವರು ಈ ಕಂಚಿಲಿರೋ ಚಿನ್ನದ ಹಲ್ಲಿ ಬಗ್ಗೆ ಮಾತಾಡ್ತಾರೆ. ಹಲ್ಲಿ ಶಾಸ್ತ್ರದಲ್ಲಿ ಮೈ ಮೇಲೆ ಯಾವ ಜಾಗದಲ್ಲಿ ಹಲ್ಲಿ ಬಿದ್ರೆ ಏನಾಗುತ್ತೆ ಅನ್ನೋದು ಕ್ಲಿಯರ್ ಆಗಿ ಬರೆದಿದ್ದಾರೆ. ನೀವು ಓದಿಲ್ಲ ಅಂದ್ರೆ ಆ ಬುಕ್ ತಗೊಂಡು ಓದ್ಬೋದು. ನಾನು ಕೂಡ ಇದ್ರ ಬಗ್ಗೆ ಕೆಲವು ವಿಡಿಯೋಗಳನ್ನ ಮಾಡಿದ್ದೀನಿ. ಆದ್ರೆ ಫೈನಲ್ ಆಗಿ ಒಂದ್ ಮಾತು ಹೇಳ್ಬೇಕು ಅಂದ್ರೆ ಹಲ್ಲಿ ಮೈ ಮೇಲೆ ಬಿದ್ರೆ ದೋಷ ಅಂತಾಗ್ಲಿ, ಯಾವ ಜಾಗದಲ್ಲಿ ಬಿದ್ರೆ ಏನೇನು ದೋಷಗಳು ಬರುತ್ತೆ ಅಂತಾಗ್ಲಿ ನಮ್ಮ 18 ಮಹಾಪುರಾಣಗಳು, ವೇದಗಳು ಅಥವಾ ಉಪ ಪುರಾಣಗಳಲ್ಲಿ ಬರ್ದಿಲ್ಲ. ಆದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂತ ಗೌಲಿ ಶಾಸ್ತ್ರದಲ್ಲಿ ಮಾತ್ರ ಬರ್ದಿದ್ದಾರೆ. ಹಾಗಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರ ಎಷ್ಟರ ಮಟ್ಟಿಗೆ ನಂಬುತ್ತೀರಾ ಅನ್ನೋದ್ರ ಮೇಲೆ ಮಾತ್ರ ಈ ಹಲ್ಲಿ ಶಾಸ್ತ್ರ ಅಥವಾ ಗೌಲಿ ಶಾಸ್ತ್ರ ಆಧಾರವಾಗಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನ ಬಲವಾಗಿ ನಂಬೋರು ಈ ಹಲ್ಲಿ ಶಾಸ್ತ್ರನ ಕೂಡ ನಂಬ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.